ಹಲೋ ಬಾಲಣ್ಣ. ಹಾ ಹಲೋ. ಏನಾಯ್ತು ಸರ್? ಕುತ್ಕೊಳ್ಳಿ. ಓ ಪರವಾಗಿಲ್ಲ, ಜೀಪಲ್ ಕುತ್ಕೊಂಡೇ ಬಂದಲ್ಲ. ಬಾಲಣ್ಣ ಎಲ್ಲಿ? ಇಲ್ಲ, ಸ್ಕೂಲಿಗೆ ಹೋಗಿದ್ದಾರೆ. ಅಯ್ಯೋ, ನಾನು ಅದನ್ನ ಮರ್ತೇ ಬಿಟ್ಟೆ. ಆ ಮನೆ ವಿಷಯ ಏನಾಯ್ತು? ಶುರು ಮಾಡಿದ್ರಾ? ಶುರು ಮಾಡ್ಬೇಕು. ಲೋನ್ ಸಿಗಕ್ಕೆ ಇನ್ನೂ 2 ದಿನ ಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಅವರು ಪೇಪರ್ಸ್ ರೆಡಿ ಮಾಡಕ್ಕೆ ಓಡಾಡ್ತಾನೆ ಇದ್ದಾರೆ. ಓಕೆ, ಪರವಾಗಿಲ್ಲ. ನಾನ್ ಸುಮ್ನೆ ನೆನ್ಪಿಸ್ತೆ ಅಷ್ಟೇ. ಅವ್ರು ಬಂದ್ರೆ ನಾನ್ ಬಂದಿದ್ದೆ ಅಂತ ಹೇಳಿ. ಸರಿ ಹೇಳ್ತೀನಿ. ಓಕೆ. ಅಲ್ಲ, ಕುತ್ಕೊಳ್ಳಿ. ಟೀ ಟೀ ಏನಾದ್ರು? ಇಲ್ಲ, ನಾನು ಈಗ ಊಟ ಮಾಡ್ಕೊಂಡ್ ಬಂದೆ. ಓಕೆ. ನೂರು ಕಣ್ಣು ಸಾಲದು ನಿನ್ನ ನೋಡಲು. ಹಲೋ, ಏನು? ಗಾಡಿಗೆ ಸ್ವಲ್ಪ ನೀರ್ ಕೊಡ್ತೀರಾ? ಇದು 2ನೇ ಸಲ ನಿಮ್ ಗಾಡಿ ನಮ್ಮನೆ ಹತ್ರ ಬಂದು ಆಫ್ ಆಗಿ ನಿಂತಿರೋದು. ಅದೇನೋ ಗೊತ್ತಿಲ್ಲ, ನಿಮ್ ಮನೆ ನೀರ್ ಗಾಡಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಯಜಮಾನ್ರಿಲ್ವಾ? ಮೇಲ್ಗಡೆ. ಮೇಲೋಗ್ಬಿಟ್ರಾ? ಯಾವಾಗ? ಅಯ್ಯೋ, ಮೇಲಲ್ಲ, ಮಾಡಿ ಮೇಲಿದ್ದಾರೆ ಅಂದೆ. ಇಷ್ಟೊತ್ತಲ್ಲಿ ಮಾಡಿ ಮೇಲೆ ಏನ್ ಮಾಡ್ತಾ ಇದಾರೆ? ನನ್ಗೇನು ಗೊತ್ತಿಲ್ಲ ಸರ್. ಇಲ್ಲಿ ನೋಡಿ, ನನ್ ಸಾರ್ ಅಂತ ಕೂಗಕ್ ಹೋಗ್ಬೇಡಿ. ಪುರುಷೋತ್ತಮ್ ಪುರುಷೋತ್ತಮ್. ಸ್ವಲ್ಪ ದಿನದಿಂದ ನಾನು ಯೋಚನೆ ಮಾಡ್ತಾನೆ ಇದ್ದೀನಿ. ನಾನು ಹಾಗಾದ್ರೆ ನಾನು ಹೊರಡ್ತೀನಿ. ಮತ್ತೆ ನೀರು? ಇವತ್ ಬೇಡ, ಇನ್ನೊಂದಿನ. ಇನ್ನು ಅಲ್ಲಿ ಏನ್ ಮಾಡ್ತಿದ್ಯಾ? ಅವ್ರು ಕರಿತಾ ಇದಾರೆ ಅನ್ಸುತ್ತೆ. ಗಾಡಿದು ಬ್ಯಾನೆಟ್ ಎತ್ತಾಕೊಂಡು ಹೋಯ್ತಾ ಇರದೆ. ನಿಮ್ ಹೆಸರೇನು ಅಂತ ಹೇಳಿದ್ರಿ? ಬಾಲಕೃಷ್ಣ. ಹಾಗಾದ್ರೆ ಇದು? ಅದು ಇಳಿಯರಾಜ. ಅದ್ಯಾರು? ಅದು ನಾನೇ. ಅದ್ ಹೇಗ್ರಿ ಆಗುತ್ತೆ? ಅದು ಬಂದು ಸರ್, ನಮ್ಮಪ್ಪ ಮಾಡಿದೊಂದು ತಪ್ಪು. ಯಾರ್, ನೀನಾ? ಇಲ್ಲ ಇಲ್ಲ, ಈ ಹೆಸರು ಇಳಿಯರಾಜ ಅಂತಾನೆ ನನ್ನ ನಿಜವಾದ ಹೆಸರು. ಆದ್ರೆ ಸ್ಕೂಲಲ್ಲಿ ಓದ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ನನ್ಗೆ ರಾಜ ಕೊತ್ತಂಬರಿ ಬೀಜ ಅಂತಿದ್ರು ಅಂತ ಅಪ್ಪನ್ಗೆ ಹೇಳಿ ನಾನೇ ಹೆಸರನ್ನ ಬದಲಾಯಿಸ್ಕೊಂಡ್ಬಿಟ್ಟೆ. ಈ ಹೆಸರು ಏನೇ ಆಗಿದೆ, ಚೆನ್ನಾಗಿರೋ ಹೆಸರೇ. ಇಲ್ಲ ಇಲ್ಲ ಸರ್, ಅದೆಲ್ಲ ಬೇಡ. ಇಳಿಯರಾಜ. ಇಳಿಯರಾಜ, ಹಾಯ್ ಹಾಯ್. ಏನ್ ಸರ್ ನೀವು? ನನಗಿಷ್ಟ ಆಗಿದ್ದು ಇಳಿಯರಾಜನೇ. ಇಲ್ಲಿ ನೋಡು ಇಳಿಯರಾಜ, ನೀನೊಂದ್ ಕೆಲಸ ಮಾಡು. 1 ವಾರ ಬಿಟ್ಕೊಂಡ್ ಬಾ. ಆಮೇಲೆ ಇಳಿಯರಾಜ ಬಾಲಕೃಷ್ಣ ಇಬ್ರು ಒಬ್ರೇ ವ್ಯಕ್ತಿ ಅಂತ ಒಂದ್ ಸರ್ಟಿಫಿಕೇಟ್ ತಗೊಂಡ್ ಬಾ. ನಾ ಹೇಳಿದ ಅರ್ಥ ಆಯ್ತಲ್ಲ? ಮಿಕ್ಕಿದ ಪೇಪರ್ಸ್ ಎಲ್ಲ ಓಕೆ? ಹೌದಾ ಸರ್? ಆದಷ್ಟು ಬೇಗ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ತುಂಬಾ ಥ್ಯಾಂಕ್ಸ್ ಸರ್. ಚೇತನ್ ಕೃಷ್ಣ, ಇದನ್ನೆಲ್ಲರಿಗೂ ಹೇಳ್ಕೊಡು. ಬಾಲ, ನಿನ್ ದುಡ್ಡು ವಿಷಯ ಏನಾಯ್ತು? ಸ್ವಲ್ಪ ಟೆನ್ಷನ್ ಮಾಡ್ಕೋಬೇಡ. ಸಣ್ಣ ಪುಟ್ಟ ಕೆಲಸ ಎಲ್ಲ ಆಗಿದೆಯಲ್ಲ, ಕಾನ್ಫಿಡೆನ್ಸ್ ಅಷ್ಟೇ ಯಾರಂಗೆಲ್ಲ ಬ್ಯಾಂಕ್ ಮ್ಯಾನೇಜರ್ಗೆ ಯಾರಾದ್ರೂ ಪರಿಚಯ ಇರೋರು ಇದ್ರೆ ಅವ್ರನ್ನ ಕರ್ಕೊಂಡು ಮಾತಾಡ್ಸು. ಅವಾಗ ಈ ಕೆಲಸ ಎಲ್ಲ ನಡೆಯುತ್ತೆ. ಅವಾಗ ಕೂಡ ಹಿಂಗ ಹಣ ಸಿಕ್ಕಿಲ್ಲ ಅಂತ ಅನ್ಕೋ. ಏನೇನೆಲ್ಲ ಮಾಡ್ಕೊ ಬಂದೋಕೋ ಮಾಡಿಲ್ಲ. ಅದು ಹಲೋ, ಇಲ್ಲ ಇಲ್ಲ ಇಲ್ಲ, ಇವಾಗೆಲ್ಲ ಮನೆಗೆ ಹೋಗಿ ಕ್ಲಾಸ್ ತಗೊಳಕ್ಕೆಲ್ಲ ಆಗಲ್ಲ. ಇಲ್ಲ ಇಲ್ಲ, ಓಕೆ, ಮನೆಗೆ ಹೋಗಿ ಕ್ಲಾಸ್ ತಗೋಬೇಕಂತೆ. ಮತ್ತೆ ನಾನು ಏನ್ ಹೇಳ್ತಿದ್ದೆ? ಒಂದ್ ವೇಳೆ ದುಡ್ಡು ಸಿಕ್ಕಿಲ್ಲ ಅಂದ್ರೆ, ಒಂದ್ ವೇಳೆ ನಿಂಗೆ ದುಡ್ಡು ಸಿಕ್ಕಿಲ್ಲ ಅನ್ಕೋ, ಬಡ್ಡಿಗೆ ತಗೊಳ್ಳೋಣ. ನಮ್ಮೂರಲ್ಲಿ ಎಷ್ಟು ಜನ ಬಡ್ಡಿಗೆ ಬಿಡ್ತಾ ಇದಾರೆ. ಅದು ಸರಿನೇ. ಅದನ್ನ ಬಿಟ್ಟು ನಮಗ್ ದುಡ್ಡು ಎಲ್ಲಿರುತ್ತೆ ಬಾಲ? ಇಲ್ಲ, ದುಡ್ಡಿಗೆ ಬೇರೆ ದಾರಿ ನೋಡಿದ್ದೀನಿ. ಇಲ್ಲ, ನಾ ಸುಮ್ನೆ ಬಾಯಿ ಮಾತು ಕೇಳ್ದೆ. ಆಗುತ್ತೆ. ಇದ್ರಲ್ಲಾದ್ರೂ ಆಗೋದ್ರೆ ಸಂತೋಷ. ಧೈರ್ಯವಾಗಿರಿ, ಎಲ್ಲ ಒಳ್ಳೇದೇ ಆಗುತ್ತೆ. ಇದು ಪುರುಷೋತ್ತಮ, ಇದು 3ನೇ ಸಲ ಟ್ರೀಟ್. ಈ ಸಿಟ್ಟಿಂಗ್ ಅಲ್ಲಾದ್ರೂ ಕೊನೆ ಪೇಮೆಂಟ್ ನ ಹೆಂಗಾದ್ರೂ ಮಾಡ್ಕೊಡಿ ಅಂತ ಸರ್ ಹತ್ರ ಸ್ವಲ್ಪ ಮಾತಾಡ್ಬಿಡು. ಅದ್ರ ಬಗ್ಗೆ ಎಲ್ಲ ಹೇಳಿದೀನಿ. ಎಣ್ಣೆ ಹೊಡೆದ್ಮೇಲೆ ಹೇಳಿದ್ರೆ ಏನು ಯೂಸ್ ಇಲ್ಲ, ಅದಕ್ಕಿಂತ ಮುಂಚೆನೆಲ್ಲ ಹೇಳ್ಬಿಡ್ಬೇಕು. ಖಂಡಿತ ನಾನು ಅವ್ರಿಗೆ ಹೇಳ್ತೀನಿ. ನೀನ್ ಮೊದ್ಲು ನಾನು ಹೇಳಿ ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡ್ಕೊಂಡು ನೀನ್ ಬಂದು ನನ್ ಮೀಟ್ ಮಾಡು. ಎಲ್ಲ ರೆಡಿ ಆಯ್ತು ಸರ್, ಇವತ್ ಬಂದು ನೋಡ್ಬೋದಾ? ಇವತ್ ಬೇಡ, ನಾನೊಂದ್ ಮೀಟಿಂಗ್ ಅಲ್ಲಿ ಇದೀನಿ. ಹಾಗಾದ್ರೆ ನಾಳೆ ಬೇಡ, ನಾಳೆನು ಇದೇ ತರ ಒಂದ್ ಮೀಟಿಂಗ್ ಇದೆ. ಹಾಗಾದ್ರೆ ಯಾವಾಗ? ನಾಡಿದ್ ಬರ್ತಾ ಒಂದ್ ಫುಲ್ ಬಾಟಲ್ ತಗೊಂಡ್ ಬಾ, ಇಲ್ಲೇ ಕೂತ್ಕೊಂಡು ವಿಷಯ ಮಾತಾಡೋಣ. ಆಮೇಲೆ ಬ್ರ್ಯಾಂಡ್ ಚೇಂಜ್ ಆಗ್ಬಾರ್ದು. ಓಕೆ ಸರ್. ಆಮೇಲೆ ನಾಳೆ ನಾಡಿದ್ದಕ್ಕೂನು ಓಕೆ. ಏನಿದು, ಇದು ಮಾತ್ರನಾ? ಸೋಡಾ ಮಿಕ್ಕಿದ್ದೆಲ್ಲ ಎಲ್ಲಿ? ಅಯ್ಯೋ, ಏನು ಹೇಳಲೇ ಇಲ್ವಲ್ಲ. ಹೇಳ್ಬೇಕಿತ್ತಾನೆ ನೀನು. ಏನ್ ಬೇಕು ಸರ್? ಒಂದು ಫುಲ್ ಕೋಳಿ. ಬೆಂಕಿಲಿ ಕೋಳಿನ ಅಂದ್ರೆ ಈ ಕಡ್ಡಿ ಸಿಗಿಸ್ಬಿಟ್ಟು ಸುತ್ತಾಕ್ತಿರ್ತಾರಲ್ಲ, ಗ್ರಿಲ್ಡ್ ಚಿಕನ್. ಅದು ಒಳ್ಳೇದು. ಹೌದು, ಅದು ಎಷ್ಟಾಗುತ್ತೆ? ಕೊಡಿ, ನಾನು ಹೋಗ್ತಾ. ಯಾರು ಇಲ್ಲಿಂದ ಹೋಗೋದ್ ಬೇಡ, ಎಲ್ಲ ನಾನೇ ಇಲ್ಲಿಗೆ ತರಿಸ್ತೀನಿ. ಹಲೋ, ಬ್ಯಾಂಕ್ ಮ್ಯಾನೇಜರ್ ಏನೇ? ಒಂದು ಫುಲ್ ಚಿಕನ್.
ಒಂದು ಸೋಡಾ, 2 ಬಾಟ್ಲ್ ನೀರು, ಅರ್ಧ ಕೆಜಿ ಮಿಕ್ಸ್ಚರು, ಆಮೇಲೆ 2 ಸಿಗರೆಟ್ ಪ್ಯಾಕು, 1 ಮ್ಯಾಚ್ ಬಾಕ್ಸು. ಬೇಗ ಕೊಟ್ಟು ಕಳಿಸಿ. ಓಕೆ. ಇಲ್ಲಿ ನೋಡಿ ಇಳೆಯರಾಜ, ನೀನ್ ಕೊಡಿಸಿದ 2 ಟ್ರೀಟಲ್ಲೂ ನೀನ್ ಕುಡಿದೆ ಹಾಗೆ ಕೂತಿದ್ದೆ. ಇವತ್ತದಾಗಲ್ಲ, ನೀನ್ ಕುಡಿಲೇಬೇಕು. ಅಯ್ಯೋ ಅದೆಲ್ಲ ಬೇಡ ಸರ್, ನಂಗೆ ಅದೆಲ್ಲ ಅಭ್ಯಾಸನೇ ಇಲ್ಲ. ಇವಾಗ ಅಭ್ಯಾಸ ಮಾಡ್ಕೊಳಯ್ಯ. ಅದು ಬೇರೆ ಏನಿಲ್ಲ ಸರ್, ನನ್ನ ಹೆಂಡತಿಗೆ ಇದೆಲ್ಲ ಇಷ್ಟ ಆಗಲ್ಲ. ಸಮಸ್ಯೆ ಅಂತ ಬಂದ್ರೆ ಆಯ್ತು, ಹೆಂಡ್ತಿರ್ಗೆ ಯಾವತ್ತೂ ಇಷ್ಟ ಆಗಲ್ಲಯ್ಯ. ಇದ್ರೂ ಬೇಡ ಸರ್ ನಂಗೆ. ಇವತ್ತು ನೀನ್ ಕುಡಿಲಿಲ್ಲ ಅಂದ್ರೆ ನಿನ್ನ ಲಾಸ್ಟ್ ಪೇಮೆಂಟ್ ನಾನು ಪಾಸ್ ಮಾಡೋದಿಲ್ಲ. ಹಾ, ಸ್ವಲ್ಪ ಕುಡೀರಿ, ಲಾಸ್ಟ್ ಪೇಮೆಂಟ್. ಇಡ್ಕೋ 1 ನಿಮಿಷ. ಸರ್ ಏನ್ ಸರ್ ಇದು? ಏನ್ ಸರ್ ಇದು? ಇದೊಂದು ಟ್ರಿಕ್ ಅಷ್ಟೇ. ಎಷ್ಟೇ ಕುಡಿದ್ರು ಈ ಕಟ್ಕೊಂಡ್ಬಿಟ್ರೆ ಲುಂಗಿ ಉದ್ರೋಗಲ್ಲ ಅಲ್ವಾ? ಸರ್ವೆಂಟ್ 2 ಸರಿ ಕಂಪ್ಲೇಂಟ್ ಮಾಡಿದಾಳೆ ಲುಂಗಿ ಇಲ್ಲ ಅಂತ. ಅದು ಸರಿ. ಇದ್ರಲ್ಲಿ ಅರ್ಧ ಕೊಟ್ಟಿದ್ರೆ ಸಾಕಾಗ್ತಿದೆ. ಇದೇನ್ ಟೀನಾ? ಕುಡಿ ಅಂತ ಹೇಳ್ತಿಲ್ವಾ? ದೊಡ್ಡ ಯೋಗಿ ತರ ಆಡ್ತಾನೆ. ಕುಡೀರಿ, ಲಾಸ್ಟ್ ಪೇಮೆಂಟ್. ಅಯ್ಯೋ, ಅಲ್ಲ ಸರ್, ಎಲ್ರು ಏನಕ್ಕೆ ಇದನ್ನ ಕಷ್ಟಪಟ್ಟು ಕುಡಿಯೋದು? ಏನು ಟೇಸ್ಟೇ ಇಲ್ಲ ಇದ್ರಲ್ಲಿ. ಅದು ನಿನಗೆ ಸ್ವಲ್ಪ ಹೊತ್ತು ಆದ್ಮೇಲೆ ಗೊತ್ತಾಗೋದು. 2 ಪೇಗ್ ಒಳಗಡೆ ಹೋದ್ಮೇಲೆ ಆರಾಮಾಗಿರುತ್ತೆ. ಮುಗಿದೋಯ್ತಾ? ಸಾರ್, ನಮ್ಮಣ್ಣನ್ ಲಾಸ್ಟ್ ಪೇಮೆಂಟು ಸಾರ್. ಇವನು ಬಾಲಕೃಷ್ಣ ಅಲ್ಲ, ಇಳೆಯರಾಜ. ಇವನ ಮೇಲೆ ಒಂಥರ ಸಪರೇಟ್ ಲವ್. ಹಂಗೆ ಆ ಪೇಮೆಂಟ್ ಒಂಚೂರು ಬೇಗ ಅರೇಂಜ್ ಮಾಡಿ ಸರ್. ನೋಡಿ ಸರ್, ಸ್ವಲ್ಪ ಬೇಗ ಏರ್ಪಾಡು ಮಾಡಿ. ಅದಕ್ಕೇನು, ನಾನ್ ತಾನೇ ಬ್ಯಾಂಕ್ ಮ್ಯಾನೇಜರ್. ಕರೆಕ್ಟ್ ಆಗಿ ನಾನೇ ತಾನೇ ಅದನ್ನ ಪಾಸ್ ಮಾಡ್ಬೇಕು. ಆದ್ರೆ ನಾನೀಗ ನಿಮ್ಮಿಬ್ಬರ ಜೊತೆ ಕೂತ್ಕೊಂಡು ಕುಡಿತಾ ಇದ್ದೀನಿ. ಒಳ್ಳೆ ಕಾಮಿಡಿ ಮಾಡ್ತಾರಲ್ವಾ? ಇಳೆಯರಾಜ, ನಾಳೆ ಬ್ಯಾಂಕಿಗೆ ಬಂದ್ಬಿಡು. ಚೆಕ್ಗೆ ನಾನ್ ಸೈನ್ ಮಾಡಿ ಕೊಟ್ಟಿರ್ತೀನಿ ಕೂತ್ಕೊಂಡು. ಸಾಕು ಅಲ್ಲ, ನನ್ನ ಹೆಸರು ಥಾಮಸ್. ಈ ಸಹಾಯ ನಾನು ಯಾವತ್ತೂ ಮರೆಯೋದು. ನೀವು ನಮಗೆ ದೇವ್ರ ನನ್ಗೊಂದು ಇಂಥ ಒಳ್ಳೆ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ನೀವೆಲ್ಲಾದ್ರೂ ನೋಡಿರಕ್ ಸಾಧ್ಯನಾ? ಯಾರದು? ಓ, ಫುಡ್ ಬಂತು. ಕಮೇನ್ ಚಿಕನ್ ಬಂದ್ಬಿಡ್ತು ನೋಡಿ. ಸರಿಯಾ ಸಮಯಕ್ಕೆ ಬಂದಿದ್ಯಾ ನೀನು? ಬಾಬಾ, ಏನ್ ಚಿಕನ್? ಕಡಾಯಿ ಚಿಕನ್ ನಿನಗೆ ಎಷ್ಟು ಸರಿ ಹೇಳಿದೀನಿ, ಬಿಲ್ಲು ನನ್ನ ಹತ್ರ ಬಂದು ಕೊಡಬಾರ್ದು ಅಂತ. ಪಕ್ಕದಲ್ಲಿ ಇಳೆಯರಾಜ ಅದನ್ನ ಅವನು ಕೊಡ. ಬಾಲಣ್ಣನ ಹತ್ರ ಕೊಡು, ಅವ್ರು ತಾನೇ ಓನರು. ಏನ್ ಸರ್ ಇದು? ನೋಡ್ದೆ ನೋಡ್ಕೊಂಡಿಳಿ. ನಡಿಯಕ್ಕಾಗುತ್ತಾ? ಬರ್ಬೇಕಾ ನಾನು? ಬೇಡ ಅಣ್ಣ, ನಾಳೆ ಬೆಳಗ್ಗೆ ಬ್ಯಾಂಕಲ್ಲಿ ಚೆಕ್ ಇಸ್ಕೊಂಡ್ಬಿಡು. ಮಾತಾಡ್ತಿದಾರೆ ಇವ್ರು? ಅದೆಲ್ಲ ನಾನ್ ನೋಡ್ತಿದ್ದೀನಿ, ನೀನು ಹುಷಾರಾಗಿ ಹೋಗು. ಸರಿ, ನಾನ್ ನಾಳೆ ಬಂದು ನೋಡ್ತೀನಿ. ಸ್ವಲ್ಪನೂ ಸ್ಮೆಲ್ ಬರ್ತಾರೆ. ಏನ್ ಬಂದ ತಕ್ಷಣ ಮಲಗ್ಬಿಟ್ರಲ್ಲ? ಏನಂದ್ರೆ ಊಟ ಮಾಡ್ಲಿಲ್ವಾ ನೀವು? ಏನಂದ್ರೆ ಏನಾಯ್ತು ನಿಮ್ಗೆ? ಮಂಚನ ತಿರ್ಗಿಸ್ಬೇಡ ಸುಮ್ಮ, ಮಂಚ ತಿರ್ಗಿಸ್ಬೇಡ, ನಾನ್ ಬಿದ್ಬಿಡ್ತೀನಿ ಕಣೆ. ಏನಂದ್ರೆ ಕುಡ್ದಿದ್ದೀರಾ ನೀವು? ನಿನಗೆ ತಾನು ಹೇಳಿದ್ ಮಂಚ ತಿರ್ಗಿಸ್ಬೇಡ ಅಂತ. ಮಂಚ ಸುತ್ತಬೇಡ ಸುಮ್ಮ, ಮಂಚ ಸುತ್ತಬೇಡ, ಮಂಚ ಸುತ್ತಬೇಡ, ಬಿದ್ದೋಗ್ಬಿಡ್ತೀನಿ ನಾನು. ಏನಂದ್ರೆ ನೀವೇನ್ ಅನ್ಕೊಳ್ತಾ ಇದ್ದೀರಾ? ಯಾಕಿತರ ಎಣ್ಣೆ ಉಡ್ಕೊಂಡೆಲ್ಲ ಬಂದಿದ್ದೀರಾ? ಅದು ಈ ಲೋನ್ ಕೊನೆ ಪೇಮೆಂಟ್ ಪಾಸ್ ಮಾಡ್ಸೋದಕ್ಕೆ. ಎಷ್ಟು ಚಿನ್ನದಂತ ಮನುಷ್ಯ ಗೊತ್ತಾ ಅವ್ರು? ಯಾರು? ಆ ಬ್ಯಾಂಕ್ ಮ್ಯಾನೇಜರ್. ಇಲ್ಲಾಂದ್ರೆ ನನ್ನಂತವನ್ಗೆ ಅವ್ರ ಕಂಪ್ನಿ ಕೊಡ್ತಾ ಇದ್ರಾ? ಒಂದ್ ಅರ್ಧ ಲೋಟ ಉಯ್ಕ್ ಕೊಟ್ರು ನಾನು ಕುಡಿದ್ಬಿಟ್ಟೆ. ಆದ್ರೆ ನಂಗೆ ಒಂದ್ ವಿಷಯದಲ್ಲಿ ಮಾತ್ರ ಅವ್ರ ಮೇಲೆ ಕೋಪ. ಅವಾಗ ನನ್ ಮೂತಿ ನೋಡ್ದಾಗೆಲ್ಲ ಇಳೆಯರಾಜ ಅಂತ ಕರೀತಾರೆ. ಅದು ಕರೆಕ್ಟ್, ಆದ್ರೆ ಅದೆಲ್ಲ ಪ್ರೀತಿಯಿಂದ ಮಾತ್ರ.
ಹಾ ಹೇಳ್ಬೇಡ ಅಪ್ಪ ಒಂದು ದೊಡ್ಡ ಲೋನ್ ಪಾಸ್ ಮಾಡಿದ್ದಾರೆ. ಅದಕ್ಕೆ ಇವಾಗ ತುಂಬಾನೇ ಟಯರ್ಡ್ ಆಗಿದ್ದಾರೆ. ಹೋಗ್ರ ಹೋಗ. ಇವಾಗ ಸಮಾಧಾನ ಆಯ್ತಾ? ಎದ್ದೇಳಿ ಇಲ್ಲಿಂದ. ನಿಧಾನ ಓಹ್! ನಿಧಾನ ನಿಧಾನ ನಿಮ್ಮ ಹಾಡ್ನೆಲ್ಲ ಸ್ವಲ್ಪ ನಿಲ್ಸಿ.